ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ವಿಶೇಷವಾದಂತಹ ಶುಭ ದಿನ, ಅದರಲ್ಲೂ ಸಹ ಹುಣ್ಣಿಮೆಯ ಶುಭ ದಿನ. ಇದಕ್ಕೆ ಕಾರ ಹುಣ್ಣಿಮೆ ಅಂತ ಹೆಸರು ಬರುತ್ತೆ. ಜೊತೆಯಲ್ಲಿ ಭೂಮಿ ಹುಣ್ಣಿಮೆ ಅಂತಲೂ ಸಹ ಕರೆಯುವಂಥದ್ದು. 22ನೇ ತಾರೀಕು ಶನಿವಾರದ ಹುಣ್ಣಿಮೆ ಮಹಾವಿಷ್ಣುವಿನ ವಾರವೂ ಆಗಿರೋದ್ರಿಂದ ಅತ್ಯಂತ ಪಾವಿತ್ರತೆಯನ್ನು ಪಡೆಯುತ್ತೆ. ಎಲ್ಲರೂ ಸಹ ನಿಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನಗಳಲ್ಲಿ ಸಾಯಂಕಾಲ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಗಳನ್ನು ಮಾಡ್ತಿರ್ತಾರೆ. ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಒಂದು ಅರ್ಚನೆಗಳನ್ನು ಮಾಡಿಸಿದ್ರೆ ತುಂಬ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ ನೋಡಿ, ಈ ದಿನ ಹುಣ್ಣಿಮೆ ಇರೋದ್ರಿಂದ ಶನಿವಾರವೂ ಸಹ ಇರೋದ್ರಿಂದ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಲಾಭದಾಯಕವಾಗುತ್ತೆ. ಆರೋಗ್ಯದಲ್ಲಿ ಅನುಕೂಲ, ಕೆಲಸದ ಮಾಡುವಂತಹ ಜಾಗದಲ್ಲಿ ಒಂದು ಪ್ರಶಂಸೆಯ ವಾತಾವರಣ, ಒಂದು ರೀತಿಯಾದಂತಹ ಅಭಿವೃದ್ಧಿಯ ವಾತಾವರಣ, ಹಣಕಾಸಿನ ಅನುಕೂಲ, ವ್ಯವಹಾರಗಳ ಪ್ರಗತಿಯಲ್ಲಿ ಕಾಣುವಂಥದ್ದು, ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣದಿಂದ ಕೂಡಿರುವಂಥದ್ದು ಮೇಷರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರೆಗೂ ಸಹ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಗಳನ್ನು ನೋಡುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಳನ್ನು ನೋಡುವಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ನೆಮ್ಮದಿಯಾದಂತಹ ವಾತಾವರಣಗಳಿರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳ ಅನುಕೂಲಗಳು ಆಗುವಂತಹ ಎಲ್ಲ ಸೂಚನೆಗಳು ವೃಷಭ ರಾಶಿಯವರಲ್ಲಿದೆ. ಮಿಥುನ ರಾಶಿಯವರೆಗೆ ಹೊರಗಡೆ ಪ್ರಯಾಣದ ಯೋಗ, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು, ತಂದೆ ತಾಯಿ ತನ್ನ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥ ಒಂದು ಸುಯೋಗಗಳು, ಜೊತೆಯಲ್ಲಿ ಹಣಕಾಸಿನ ಅನುಕೂಲಕರವಾದಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ, ಮನೆಗಳಲ್ಲಿ ಶುಭ ಕಾರ್ಯಗಳ ಚಿಂತನೆಗಳು ನಡೆಯುತ್ತಾ ಇದೆ, ಹೊಸ ಹೊಸ ಖರೀದಿಗಳ ಬಗ್ಗೆ ಆಲೋಚನೆಗಳನ್ನು ಮಾಡ್ತಿರ್ತೀರಿ, ಭೂಮಿಯನ್ನು ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಮನೆಗೆ ಏನಾದರೂ ಒಂದು ವಸ್ತುಗಳನ್ನು ತಂದುಕೊಳ್ಳುವಂತಹ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ. ಇನ್ನು ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ರಾಜಕೀಯ ಜೀವನದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರಗಳಿದ್ದರೆ ಅದರಿಂದ ಅನುಕೂಲಗಳು, ವ್ಯಾಪಾರದಲ್ಲಿ ಪ್ರಗತಿ, ಸ್ನೇಹಿತರಿಂದ ಸಹಯೋಗ ಸಿಗುವಂಥದ್ದು ಸಿಂಹರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣವನ್ನು ಬಿಟ್ಟರೆ ವ್ಯವಹಾರದಲ್ಲೂ ಅನುಕೂಲ, ಶುಭ ಕಾರ್ಯಗಳಲ್ಲೂ ಅನುಕೂಲ, ಕುಟುಂಬದಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಆಗುವಂತಹ ವಾತಾವರಣ ಕನ್ಯಾ ರಾಶಿಯವರಿಗಿರುತ್ತೆ. ತುಲಾ ರಾಶಿಯವರಿಗೆ ಶತ್ರುಗಳ ಬಾಧೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಗೊಂದಲವಾದಂತಹ ವಾತಾವರಣ, ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು, ಘರ್ಷಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಹಣಕಾಸಿನ ಅನುಕೂಲವಂತೂ ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸ್ವಲ್ಪ ಅಡೆತಡೆಗೆ ಬರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುವಂಥದ್ದು, ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಿ ಅತಿಯಾದಂಥ ಅಲೆದಾಟ ಸುತ್ತಾಟಗಳಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಸಹ ಗೊಂದಲಮಯವಾದಂತಹ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಜಾಗ್ರತೆ. ಇನ್ನು ಧನುಸ್ಸು ರಾಶಿಯವರಿಗೆ ವ್ಯವಹಾರ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ, ಆದರೂ ಸಹ ಶತ್ರುಘ್ನ ಬಾಧೆಗಳಿಂದ ಕೂಡಿರ್ತೀವಿ. ಜೊತೆಯಲ್ಲಿ ಏನನ್ನು ಮಾಡೋಕ್ಕೋದ್ರೂ ಸಹ ನಮ್ಮನ್ನು ಹೀಯಾಳಿಸುವಂಥವರು, ಅವಹೇಳನವಾಗಿ ಮಾತನಾಡುವಂಥವರು, ನಮಗಾಗುವಂಥ ಕೆಲಸಗಳಿಗೆ ಅಡೆತಡೆಗಳು ಮಾಡುವಂಥ ವ್ಯಕ್ತಿಗಳಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಮಕರ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥ ಸನ್ನಿವೇಶಗಳು, ಲೇವಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳು, ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ, ಕುಟುಂಬದಲ್ಲಿ ಅಶಾಂತಿ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬೇಸರದ ವಾತಾವರಣಗಳು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ತಂದೆಯ ಮಾತುಗಳಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನ ಬೆಳೆಸ್ಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ ಅವರ ಮಾತನ್ನು ಮೀರಿನ ವ್ಯವಹಾರಗಳನ್ನು ಮಾಡೋಕೆ ಹೋದಾಗ ನಷ್ಟಗಳಾಗುತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರಬೇಕಾಗ್ತದೆ. ಇಲ್ಲವಾದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ.
ಸ್ವಲ್ಪ ಜಾಗ್ರತೆ, ಸ್ವಲ್ಪ ಮನೆದೇವರು ಕುಲದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಆಗುವಂಥ ಕೆಲಸಗಳು ಸ್ವಲ್ಪ ವಿಳಂಬವಾಗುತ್ತೆ, ಆದರೆ ಮುಂದಿನ ದಿನಗಳಲ್ಲಿ ಅನುಕೂಲಕರವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳಾಗುವಂಥ ಸನ್ನಿವೇಶಗಳು ಬರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಸುತ್ತಾಟ ಅಲೆದಾಟಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ಪ್ರಯತ್ನವೆಲ್ಲವೂ ಸಹ 100ಕ್ಕೆ 100% ರಿಸಲ್ಟನ್ನು ಕೊಡದಲೆ ಕೇವಲ ನಿಮ್ಮ ಪ್ರಯತ್ನದಲ್ಲಿ 40% ಅಷ್ಟು ಅನುಕೂಲಕರವಾಗುತ್ತೆ. ಇನ್ನು 60% ಫೇಲ್ಯೂರ್ ಆಗ್ತೀರಿ. ತುಂಬ ಪ್ರಯತ್ನವನ್ನು ಮಾಡ್ತೀರಿ, ತುಂಬ ಜಾಸ್ತಿ ಪ್ರಯಾಣಗಳನ್ನು ಜೊತೆಯಲ್ಲೇ ಮಾಡ್ತೀರಿ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಈ ದಿನ ಆಗಿದ್ರೆ ನಾಳೆಯ ದಿನ ನೋಡಿ 23ನೇ ತಾರೀಕು ಭಾನುವಾರ ಉತ್ತರಾಷಾಢ ನಕ್ಷತ್ರ ಬ್ರಹ್ಮಯೋಗ ಅಮೃತಗಳಿಗೆ ಇರುವಂತಹ ದಿನಗಳಾಗಿರುತ್ತೆ. ನಾಳೆಯೂ ಆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡೋಣ. ನಾಳೆಯ ದಿನ ಭೇಟಿ ಮಾಡೋಣ. ನಮಸ್ಕಾರ.